ಅಕ್ಕ, ಇನ್ನೂ ಅಡ್ಗೆಗೆ ರೆಡಿ ಮಾಡಿಲ್ಲ, ಅಜ್ಜಿಗೆ ಟ್ಯಾಬ್ಲೆಟ್ ಕೊಟ್ಟಿಲ್ಲ, ಬಟ್ಟೆ ವಾಶ್ ಮಾಡಿಲ್ಲ, ಇಷ್ಟೊಂದು ಕೆಲಸ ಇಟ್ಕೊಂಡು ನೀನು ಇಲ್ಲಿ ಸುಮ್ಮನೆ ಕೂತಿದ್ಯಲ್ಲ ಅಕ್ಕ. ಹೋಗ್ಲಿ, ರೇಷನ್ ಲಿಸ್ಟ್ ರೆಡಿ ಮಾಡ್ದಾ? ಯಾಕಕ್ಕ ಡಲ್ ಆಗಿದ್ಯಾ? ಏನಾಯ್ತು? ನಾನ್ ನೋಡಿದ್ರೆ ವೈಜಯಂತಿ ಅಮ್ಮಂಗೆ ಹುಷಾರಿಲ್ಲ, ಅಜ್ಜಿ ನೋಡ್ಕೋಬೇಕು ಅಂತ ಆಫೀಸ್ಗೆ ಹೋಗದೆ ಮನೇಲಿದ್ರೆ ನೀನು ಎಲ್ಲ ಕೆಲಸನೂ ನಾನು ಒಬ್ಳಿಗೆ ಬಿಟ್ಟು ಇಲ್ಲಿ ಬಂದು ಕೂತಿದ್ಯಲ್ಲ. ನಾನು ಒಬ್ಳೆ ಯಾವುದು ಅಂತ ಮ್ಯಾನೇಜ್ ಮಾಡಲಿ? ವೈಜಯಂತಿ ಅಮ್ಮಂಗೆ ಏನೂ ಆಗಿಲ್ಲ ಅಮ್ಮು, ಆಗಿರೋದೆಲ್ಲ ನನಗೆ. ವೈಜಯಂತಿ ಅಮ್ಮಂಗೆ ಏನೂ ಆಗಿಲ್ವಾ? ಅಂದರೆ ಅತ್ತೆ ನಾನು ಆಫೀಸಿಗೆ ಹೋಗಬಾರ್ದು ಅಂತ ಮಾಡಿರೋ ಪ್ಲಾನ್ ಇದು. ನಿಂಗೇನಾಯ್ತಕ್ಕ? ಪ್ರಾಬ್ಲಮ್ ಅಂತ ಏನಿಲ್ಲ ಅಮ್ಮು, ಸ್ವಲ್ಪ ದಿನ ಅಮ್ಮನ ಮನೆಗೆ ಹೋಗೋಣ ಅಂತ ಅಮ್ಮನ ಕಾಲ್ ಮಾಡಿದ್ದೆ. ಅಮ್ಮ ಬರಬೇಡ ಅಂದ್ಬಿಟ್ಲು, ಅದಕ್ಕೆ ಸ್ವಲ್ಪ ಬೇಜಾರಾಯ್ತು ಅಷ್ಟೆ. ಅಲ್ಲ ಅಕ್ಕ, ಮೊನ್ನೆ ತಾನೇ ಅಮ್ಮನ ಮನೆಗೆ ಸಂಕ್ರಾಂತಿ ಹಬ್ಬಕ್ಕೆ ಹೋಗಿ ಬಂದೀವಿ. ಈಗ ದಿಢೀರಂತ ಅಮ್ಮನ ಮನೆಗೆ ಹೋಗ್ಬೇಕು ಅನ್ಸ್ತು ನಿಂಗೆ? ಇನ್ನೇನು ಮಾಡಲಿ ಅಮ್ಮು, ಬೇಜಾರಾದಾಗ ತವ್ರ ಮನೆಗೆ ತಾನೇ ಹೋಗ್ಬೇಕು, ಅದಕ್ಕೆ ಸ್ವಲ್ಪ ದಿನ ಹೋಗ್ಬರೋಣ ಅಂತ ಅನ್ಕೊಂಡೆ. ಬೇಜಾರ? ಅಕ್ಕ, ನೀನ್ ಸುತ್ತಿ ಬಳಸಿ ಎಲ್ಲ ಮಾತಾಡ್ಬೇಡ, ನೇರವಾಗಿ ಏನಾಗಿದೆ ಅಂತ ಹೇಳು. ವಿಕ್ಕಿ ಯಾಕೋ ಇತ್ತೀಚೆಗೆ ನನ್ನ ತುಂಬಾ ಅವಾಯ್ಡ್ ಮಾಡ್ತಿದ್ದಾರೆ. ಅವ್ರ ಮುಂಚೆ ಇದ್ದಿದ್ದ ಪ್ರೀತಿ ಇವಾಗ ನನ್ನ ಮೇಲೆ ಇಲ್ಲ ಅಂತ ಅನಿಸ್ತಿದೆ ಅಮ್ಮ. ಮನ್ಸಿಗೆ ಯಾಕೋ ತುಂಬಾ ಬೇಜಾರಾಯ್ತು, ಅದಕ್ಕೆ ಸ್ವಲ್ಪ ದಿನ ಅಮ್ಮನ ಮನೆಗೆ ಹೋಗ್ಬರೋಣ ಅಂತ ಅನ್ಕೊಂಡೆ. ಆದ್ರೆ ಅಮ್ಮ ಯಾಕೆ ಬರೀ ಮಗಳು ಮನೆಗೆ ಬರ್ತೀನಿ ಅಂದ್ರೆ ಬೇಡ ಅಂತ ಇದೆಯಾ? ಗಂಡನ ಮನೇಲಿ ಏನೋ ಆದಾಗ ತವ್ರ ಮನೆಗೆ ಬಂದು ಒಂದೆರಡು ದಿವಸ ಇದ್ದು ಹೋದ್ರೆ ಅವಳ ಮನಸ್ಸಿಗೂ ನೆಮ್ಮದಿ ಆಗುತ್ತಲ್ವಾ? ನನ್ನ ನಿಮ್ಮ ಮಧ್ಯೆ ಜಗಳ ಆದಾಗ ನಾನು ಯಾವತ್ತಾದ್ರೂ ಹಾಗೆ ಮಾಡಿದೀನಾ? ಆ ಕಾಲ ಅದೆಲ್ಲ ಹಳೆ ಕಾಲ ಅಂತ ಮಾತ್ರ ಹೇಳ್ಬೇಡಿ. ಕಾಲನೂ ಅದೇ, ಸಂಸಾರದಲ್ಲಿರೋ ಸಮಸ್ಯೆನೂ ಅದೇ. ಏನೋ ಸಂಸಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಾದಾಗ ಮನೆ ಬಿಟ್ಟು ತವ್ರ ಮನೆಗೆ ಬಂದು ಕೂತ್ಕೋಬಾರ್ದು. ಹೆತ್ತವರು ಬೆಂಬಲಕ್ಕಿದ್ವಿ ಅಂದ ಮಾತ್ರಕ್ಕೆ ಅದನ್ನ ಅವರು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ನಾವು ಇರ್ತೀವಿ, ಆದ್ರೆ ಹೇಗೆ? ನೈತಿಕವಾಗಿ ಖಂಡಿತ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ. ಆದ್ರೆ ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳಾದಾಗ ನೀನ್ ಬಾ ಅಮ್ಮ, ಬೇಜಾರು ಮಾಡ್ಕೋಬೇಡ, ನಾವಿದೀವಿ ಅಂತ ತಪ್ಪು ದಾರಿಗೆ ಅವರನ್ನ ತಳ್ಳಬಾರ್ದು. ಇಂಥ ಕೆಲ್ಸನ ಹೆತ್ತವ್ರು ಯಾವತ್ತೂ ಮಾಡಬಾರ್ದು. ಈಗ ನಾವಿದೀವಿ, ಓಡ್ ಬರ್ತಾಳೆ. ನಾವು ಶಾಶ್ವತವಾಗಿರ್ತೀವ? ನಾವು ಸತ್ ಮೇಲೆ ಸಮಸ್ಯೆ ಬಂದ್ರೆ ಸಂಬಂಧ ಮುಡ್ಕೊಂಡ್ಬಿಡ್ತಾಳ. ಅಲ್ಲಿಗಳು ಏನ್ ಸಾಧನೆ ಮಾಡಿದಾಗಾಯ್ತು? ಹೆಣ್ಮಕ್ಳು ತನ್ನ ತಾಯಿನೂ ಬೇರೆ ಮನೆಯಿಂದ ಮದುವೆ ಮಾಡ್ಕೊಂಡು ಬಂದಿರೋಳು ಅಂತ ಮರಿಬಾರದು. ತವ್ರ ಮನೆಯಲ್ಲಿ ಅಪ್ಪ ಅಮ್ಮ ಜಗಳ ಮಾಡ್ಕೊಂಡಾಗ ಅವ್ರಿಗೆ ಬೇರೆ ಥರ ಅನ್ಸಲ್ಲ. ಅದೇ ತನ್ನ ಗಂಡನ ಜೊತೆ ಜಗಳ ಮಾಡ್ಕೊಂಡಾಗ ತನ್ನ ಗಂಡನೂ ನನ್ನ ಅಪ್ಪನ ಥರನೇ ಒಂದು ಜೀವ ಅನ್ನೋದನ್ನ ಯಾಕೆ ಮರಿಬೇಕು? ಸಹಿಸ್ಕೊಳ್ಳದೆ ಸಂಸಾರ ಸಾಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಇವಳು ಹೊಂದ್ಕೊಂಡ್ರೆ ನಾಳೆ ತನ್ನ ಗಂಡ ಹೊಂದ್ಕೋಬೇಕು. ಇದೇ ಜೀವನ ಅಲ್ವಾ? ಗಂಡನ ಮನೆಯಲ್ಲಿ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಬಂದ್ರೆ ಮನಸ್ಸು ಹಗರ ಆಗಲ್ಲ, ಇನ್ನಷ್ಟು ಭಾರ ಆಗುತ್ತೆ. ಇಲ್ಲಿ ನಮ್ಮ ಪರಿಸ್ಥಿತಿನೂ ಅಷ್ಟು ಚೆನ್ನಾಗಿಲ್ಲ, ನಿಮಗೆ ಗೊತ್ತು. ಮೆಸ್ ಕ್ಲೋಸ್ ಆಗಿರೋದು, ನೀವು ಆಟೋ ಓಡಿಸ್ತಿರೋದು, ಇದನ್ನೆಲ್ಲ ಅವ್ನು ನೋಡ್ಬೇಕಾ? ಆಗ ಅವಳ ಮನ್ಸಿಗೆ ಎರಡು ಕಡೆಯಿಂದನೂ ನೋವಾಗುತ್ತಲ್ವಾ? ನೀನು ಹೆತ್ತ ಮಾತ್ರಕ್ಕೆ ತಾಯಿ ಅಲ್ಲ, ನಿಜವಾಗ್ಲೂ ಮಾತೃ ಹೃದಯ ಇರೋಳು. ಎಲ್ಲಾ ತಾಯಿಯಂದರು ಮಕ್ಕಳನ್ನ ಅತಿಯಾಗಿ ಮುದ್ದು ಮಾಡಿದೆ. ನಿಂತರ ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರೆ ಎಷ್ಟೋ ಸಂಸಾರಗಳು ಸರಿಯಾಗ್ಬಿಡ್ತವೆ. ನೀನು ಹೇಳಿದ್ದು 100ಕ್ಕೆ 100 ನಿಜ. ನಾನೇ ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದೆ. ಅಕ್ಕ, ನೀವು ಮತ್ತೆ ಜಗಳ ಆಡ್ಕೊಂಡ್ರಾ? ಜಗಳ ಅಂತ ಏನಿಲ್ಲ ಅಮ್ಮು, ನಿಮ್ಮ ಬಾಬನ್ಗೆ ನನಗಿಂತ ಕೆಲಸನೇ ಹೆಚ್ಚಾಗ್ಬಿಟ್ಟಿದೆ. ಯಾಕೋ ನನ್ನ ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ. ನಾನು ನಿನ್ನ ಥರನೇ ಓದ್ಕೊಂಡಿದ್ದಿದ್ರೆ ನಾನು ಆಫೀಸ್ಗೆ ಹೋಗ್ಬೋದಿತ್ತು. ಅವಾಗ ಅವ್ರಿಗೆ ನನ್ನ ವ್ಯಾಲ್ಯೂ ಅರ್ಥ ಆಗ್ತಿತ್ತು. ಓಹೋ, ಇದಾ ಮ್ಯಾಟ್ರು? ಅಕ್ಕ, ಬಾವ ನಿನಗೆ ಟೈಮ್ ಕೊಡ್ತಿಲ್ಲ ಅಂತ ನೀನ್ ಅಮ್ಮನ ಮನೆಗೆ ಹೋಗಿ ಕೂತ್ರೆ ಎಲ್ಲ ಸರಿಯಾಗಿ ಹೋಗುತ್ತೆ ಅನ್ಕೊಂಡಿದ್ಯಾ? ಇದರಿಂದ ನಿನ್ಗೆ ಲಾಸ್ ಹೋಗ, ಬಾವಂಗೇನಲ್ಲ.
ಭಾವನ ಕೂರಿಸ್ಕೊಂಡು ಯಾಕೆ ಹೀಗೆ ಮಾಡ್ತೀರಾ ಅಂತ ಅವ್ರಿಗೆ ಕೇಳು, ಕ್ಲಾರಿಟಿ ತಗೋ. ಅದನ್ನ ಬಿಟ್ಟು ಅಮ್ಮನ ಮನೆಗೆ ಹೋಗಿ ಕೂತ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ ಹೊರತು ಸಾಲ್ವ್ ಆಗಲ್ಲ. ಮಾತಾಡಾಗಿದೆ ಅಮ್ಮು, ಆದ್ರೆ ಅದರಿಂದ ಏನು ಪ್ರಯೋಜನ ಆಗ್ಲಿಲ್ಲ. ನನ್ನ ಭಾವನ್ಗೆ ನನ್ನ ಮಾತು ಕೇಳಕ್ಕೂ ಇಷ್ಟ ಇಲ್ಲ. ಅಂಥದ್ರಲ್ಲಿ ಆರಾಮ ಕೂತ್ ನನ್ನ ಜೊತೆ ಕಷ್ಟ ಸುಖ ಚರ್ಚೆ ಮಾಡ್ತಾರ? ನಾನು ಅಂದ್ರೆ ಸಾಕು ಸಿಡಿದ್ ಬೀಳ್ತಾರೆ. ಇಷ್ಟೆಲ್ಲ ಆಗಿದೆ ಅಂತ ನೀನ್ ಮೊದ್ಲೇ ಯಾಕೆ ಹೇಳಿಲ್ಲ? ಸಂಸಾರದ ವಿಷಯನ ದಿನೇ ದಿನೇ ಎಲ್ಲರ ಹತ್ರ ಹೇಳ್ಕೊಳಕ್ಕಾಗಲ್ಲ ಅಮ್ಮ. ನಮ್ಮ ಸಮಸ್ಯೆನ ನಾವೇ ಬಗೆಹರಿಸ್ಕೊಳ್ಬೇಕು. ನಮ್ಮ ಸಂಸಾರದ ಮರ್ಯಾದೆನ ನಾವೇ ಕಾಪಾಡ್ಕೊಳ್ಬೇಕು. ರೀ, ನಾವು ಸಂಕ್ರಾಂತಿ ಹಬ್ಬನ ಮಕ್ಕಳನ್ನ ಅಳಿಯಂದಿರನ್ನ ಕರೆದು ಜೋರಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಆದರೆ ಹಾಗಾಗಲಿಲ್ಲ. ಈಗ ಉಗಾದಿ ಬರ್ತಾ ಇದೆ, ಅವ್ರನ್ನೆಲ್ಲ ಕರೆದು ಸಂಭ್ರಮದಿಂದ ಹಬ್ಬ ಮಾಡೋಣ ರೀ. ಏನಂತೀರಾ? ಹಾಗಂತ್ಯ? ಹೌದು ರೀ. ಪಾಪ ನಮ್ಮ ಮಕ್ಕಳು ನಮ್ಮನೆಗೆ ಬರದೆ ಇನ್ನೆಲ್ಲಿಗೆ ಹೋಗ್ತಾರೆ ಹೇಳಿ? ನೀವು ಹೇಳೋ ಹಾಗೆ ಕರೆದು ಕಳಿಸಿ ಮಾಡೋದು ಹೆತ್ತವರಾಗಿ ನಮ್ಮ ಕರ್ತವ್ಯ ಅಲ್ವಾ? ಈ ಸಲ ಅವರು ಬಂದಾಗ ಉಪಚಾರದಲ್ಲಿ ಯಾವುದೇ ಕೊರತೆ ಬರ್ದಿರೋ ಹಾಗೆ ನೋಡ್ಕೊಂಡು ಕಳಿಸೋಣ, ಆಯ್ತಾ? ಹೌದು ಪರಿ, ಅವರಿಗೆ ತಮ್ಮ ತಂದೆ ತಾಯಿ ಏನೂ ಮಾಡಲಿಲ್ಲ ಅಂತ ಅನ್ನಿಸ್ಬಾರ್ದು. ನಮ್ಮ ಕರ್ತವ್ಯ ನಾವು ಮಾಡೋಣ. ಬೇಕಿದ್ರೆ ನಾವಿಬ್ರು ಸ್ವಲ್ಪ ಜಾಸ್ತಿನೇ ಕಷ್ಟಪಡೋಣ. ಅವ್ರಿಗೆ ಉಡುಗೊರೆ ಅಂತ ಒಂದು ಜೊತೆ ಒಳ್ಳೆ ಬಟ್ಟೆ ಕೊಡಬೇಕಾಗತ್ತೆ. ಅದಕ್ಕೇನು ಅಷ್ಟು ಕಷ್ಟ ಆಗಲ್ಲ ಅಂತ ಕಾಣುತ್ತೆ. ನೀವು ಹೇಗಿದ್ರು ವಾಚ್ಮೆನ್ ಡ್ಯೂಟಿ ಮಾಡ್ತಿದ್ದೀರಾ, ನಾನು ದೇವಸ್ಥಾನದ ಹತ್ರ. ಯಾಕೆ ಪರಿ ಸುಮ್ಮನಾಗ್ಬಿಟ್ಟೆ? ದೇವಸ್ಥಾನದ ಹತ್ರ ಏನು ಮಾಡ್ತಾ ಇದ್ದೆ? ಏನಿಲ್ಲ ರೀ, ಏನೋ ಹೇಳಕ್ ಹೋಗಿ ಬಾಯ್ ತಪ್ಪಿ ದೇವಸ್ಥಾನ ಅಂದ್ಬಿಟ್ಟೆ ಅಷ್ಟೇ. ನನ್ನ ಮೇಲೆ ಆಣೆ ಮಾಡಿ ಹೇಳು ಪರಿ, ದೇವಸ್ಥಾನದ ಹತ್ರ ಏನು ಮಾಡ್ತಾ ಇದ್ದೆ ನೀನು? ಅದು ನೀವೊಬ್ಬರೇ ಕಷ್ಟಪಡೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ರೀ. ಅದಕ್ಕೆ ಬಿಡುವಾದಾಗ ದೇವಸ್ಥಾನದ ಹತ್ರ ಹೂ ಕಟ್ಟಿ ಮಾರ್ತಿದ್ದೀನಿ. ಸಂಸಾರದ ಬಂಡಿಲಿ ಒಂದೇ ಗಾಲಿ ಉರುಳ್ತಾ ಇದ್ರೆ ಸರಿ ಹೋಗಲ್ಲ ಅಲ್ವಾ? ನಾನಿನ್ನೂ ಬದುಕಿದ್ದೀನಿ ಪರಿ. ದೇವರು ನನಗಿನ್ನೂ ದುಡಿಯೋ ಶಕ್ತಿ ಕೊಟ್ಟಿದ್ದಾನೆ. ನಾನು ಇರುವಾಗಲೇ ನೀನು ಕೆಲಸ ಮಾಡೋದು ನನಗಿಷ್ಟ ಇಲ್ಲ. ನಂಬಿಕೆ ಕಳ್ಕೋಬಾರ್ದು, ಸುಳ್ಳು ಹೇಳಬಾರ್ದು ಅಂತ ದೊಡ್ಡ ದೊಡ್ಡ ಮಾತಾಡಿ ಈಗ ನೀನೇನು ಮಾಡಿದ್ಯಾ ಪರಿ? ನನಗೊಬ್ಬನಿಗೆ ಗಾಡಿ ಎಳೆಯೋ ಶಕ್ತಿ ಇಲ್ಲ ಅಂತ ಅಂದ್ಕೊಂಡಿದ್ಯಾ ಅಲ್ವ ಅದನ್ನ? ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಯಾವತ್ತೂ ನಿಮ್ಮ ಬಗ್ಗೆ ಹಾಗೆ ಯೋಚನೆ ಮಾಡಿಲ್ಲ, ಮುಂದಕ್ಕೆ ಮಾಡೋದು ಇಲ್ಲ. ನಿಮ್ಮ ಕಷ್ಟ ನೋಡೋಕ್ಕಾಗದೆ ನಾನು ಈ ನಿರ್ಧಾರ ತಗೊಂಡೆ ಹೊರತು ನಿಮಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲ. ಒಂದು ವೇಳೆ ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ದಯವಿಟ್ಟು ಎಲ್ಲ ಕ್ಷಮಿಸ್ಬಿಡಿ. ನೀನು ಕೆಲಸ ಮಾಡ್ತಾ ಇದೀಯಾ ಅಂತ ನನಗೆ ಬೇಜಾರಿಲ್ಲ ಪರಿ. ಈ ವಿಷಯನ ನೀನು ನನ್ನ ಹತ್ರ ಮುಚ್ಚಿಟ್ಟಿದೀಯ ಅಂತ ಬೇಜಾರಾಯ್ತು ಅಷ್ಟೇ. ಆ ದೇವರು ನಮಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನೋ ಗೊತ್ತಾಗ್ತಾ ಇಲ್ಲ. ಮಗಳು ತಾನಾಗೆ ಮನೆಗೆ ಬರ್ತೀನಿ ಅಂದ್ರೆ ಬಂದು 4-6 ದಿನ ಇದ್ದು ಹೋಗು ಅಂತ ಹೇಳೋಕ್ಕೂ ನಮ್ಮ ಕೈಲಾಗ್ತಾ ಇಲ್ಲ. ಯಾರಿಗೂ ಇಷ್ಟೊಂದು ಕಷ್ಟ ಬರಬಾರ್ದು ಪರಿ. ಈಗೇನು ಭಾವ ನಿನಗೆ ಟೈಮ್ ಕೊಡ್ಬೇಕು ಅಷ್ಟೇ ತಾನೆ? ಆ ಜವಾಬ್ದಾರಿನ ನನಗೆ ಬಿಟ್ಟು ಅದಕ್ಕೇನ್ ವ್ಯವಸ್ಥೆ ಬೇಕೋ ಅದನ್ನ ನಾನು ಮಾಡ್ತೀನಿ. ಆದ್ರೆ ನೀನ್ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೋಬೇಡ, ಓಕೆನಾ? ಹೀರೋ ನಮ್ಮ ಫೋನ್ ಮಾಡ್ತಿದ್ದಾನೆ. ಹಲೋ. ಏನ್ ಹಲೋ? ನಿನಗೆ ಸ್ವಲ್ಪ ಏನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಅದ್ ಸರಿ, ನೀನ್ ಯಾವಾಗ ಸುಳ್ಳು ಹೇಳೋದ್ ಕಲ್ತ್ಕೊಂಡೆ? ಬರ್ತೀನಿ ಅಂದ್ರೆ ಬರ್ತೀನಿ ಅಂತ ಹೇಳ್ಬೇಕು. ಬರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಮೊದಲೇ ಹೇಳ್ಬೇಕು. ಅದನ್ ಬಿಟ್ಟು ಈ ತರ ಮಾಡೋದಾ? ನಿನಗೆ ಆಫೀಸ್ ವರ್ಕ್ ಅಂದ್ರೆ ಸಖತ್ ಈಸಿ ಆಗಿ ಹೋಗಿದೆ ಅಲ್ವಾ? ಇವತ್ತು ಆಗಿರೋ ಲಾಸಿಗೆ ನೀನೇ ಕಾರಣ ಮೂಲ್ಯ. I really didn't expect this from you. This is too much, huh? ಹಲೋ ಹಲೋ ಹಲೋ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಎದುರುಗಡೆ ಇರೋರ್ಗು ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ.
ನಾನೇನು ಆಫೀಸಿಗೆ ರಜಾ ಹಾಕ್ಬಿಟ್ಟು ಇಲ್ಲಿ ಆರಾಮ್ಸೆ ಮಲ್ಕೊಂಡಿದ್ದೀನಿ ಅಂತನಾ? ಇಲ್ಲಿ ಎಷ್ಟು ಕೆಲಸ ಇದೆ ಅಂತ ನಿನ್ಗೇನಾದ್ರೂ ಗೊತ್ತಾ? ನಿನ್ನೆವರೆಗೂ ನಾನು ಆಫೀಸಿಗೆ ಬರ್ತಾ ಇರ್ಲಿಲ್ಲ. ಬರ್ತೀನಿ ಅಂತ ಹೇಳಿ ಬರ್ದಿದ್ದಕ್ಕೆ ಎಲ್ಲ ಲಾಸ್ ಆಗೋಯ್ತಾ? ಯಾಕೆ ಅಲ್ಲಿ ಬೇರೆ ಜನ ಇಲ್ವಾ? ಅವ್ರ ಕೈ ಕೆಲಸ ಮಾಡಿಸ್ಕೋಬೇಕಿತ್ತು, ಇಲ್ಲ ನೀನೇ ಮಾಡ್ಬೇಕಿತ್ತು. ಯಾರಾದ್ರೂ ಒಬ್ರು ಬಂದಿಲ್ಲ ಅಂದ್ರೂ ಆಫೀಸ್ ನಡೆಯುತ್ತೆ. ಆದ್ರೆ ಮನೇಲಿ ಒಂದಿನ ಕೆಲಸ ಮಾಡಿಲ್ಲ ಅಂದ್ರೆ ಮನೇನೇ ನಡೆಯಲ್ಲ, ತಿಳ್ಕೊ. ನಾಳೆಯಿಂದ ನಾನು ಆಫೀಸ್ ಕೆಲಸ ಮಾಡ್ತೀನಿ, ನೀನ್ ಮನೆ ಕೆಲಸ ಮಾಡು, ಅವಾಗ ಗೊತ್ತಾಗತ್ತೆ. ಅಕ್ಕ, ಅಂಜೆಯಲ್ಲಿ ಅವಳ ಫ್ರೆಂಡ್ ಮನೆಗೆ ಹೋಗಿರ್ಬೇಕು ಕಣೆ. ನನಗೆ ನೋಡ್ಸ್ಬೇಕು, ಇವಾಗ ತಂದ್ಕೊಡು ಅಂತೇಳಿ ಅದೇ ಫ್ರೆಂಡ್ ಮನೆಗೆ ಹೋದ್ಲು. ಸ್ಮಿತಾ ಮನೆಗಿರ್ಬೇಕು. ಓ ಕರೆಕ್ಟು, ಅವಳಿಗೆ ಹೇಳ್ಕೊಡಕ್ ಹೋಗ್ತೀನಿ ಅಂತ ಅಂದಿದ್ಲು, ನಾನೇ ಮರ್ತ್ಬಿಟ್ಟಿದ್ದೆ. ಹಲೋ ಸರ್, ನಾನು ಅದಿತಿ. ಅದೇ ಸ್ವಲ್ಪ ಕೆಲಸದ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? ಹೌದಾ, ಅಷ್ಟು ಬೇಗ ಹೋಗ್ಬೇಕಾ? ಸರಿ, ಸಂಬಳ ಎಷ್ಟು ಕೊಡ್ತೀರಾ? ನೀವು ಹೇಳಿದಷ್ಟು ಕೆಲಸ ಮುಗ್ಸೋಕ್ಕೆ ನಾರ್ಮಲಾಗಿ ಎಷ್ಟು ಟೈಮ್ ಬೇಕಾಗುತ್ತೆ? ಅಂದರೆ ಏನಿಲ್ಲ ಅಲ್ವಾ? ಸರಿ, ಆಯಿತು. ಏನ್ ಸ್ಪೆಷಲು? ತಮಗೆ ಆಲ್ರೆಡಿ ಜಾಬ್ ಆಗಿರೋ ಥರ ಇದೆ. ಯಾವ ಕಂಪ್ನಿ? ಕ್ಯಾಂಪಸ್ ಸೆಲೆಕ್ಷನ್ ಏನಾದರೂ ಆಯ್ತಾ? ಇಲ್ಲ ಕಣೆ, ನ್ಯೂಸ್ ಪೇಪರ್ ಹಾಕೋ ಕೆಲಸದ ಬಗ್ಗೆ ವಿಚಾರಿಸ್ತಿದ್ದೆ. ಡೈಲಿ ಬೆಳಗ್ಗೆ ಹೋಗಿ ಮನೆಗೆ ಪೇಪರ್ ಹಾಕ್ತಾರಲ್ಲ, ಆ ಕೆಲಸನಾ? ಅದೇ. ಹೇ, ನಿಂಗೇನಾದ್ರೂ ಲೂಸಾ? ಅದ್ ನೀನ್ ಮಾಡೋ ಕೆಲ್ಸನಾ? ಅದು ಬರೀ ಹುಡುಗರು ಮಾಡೋ ಕೆಲ್ಸ. ಹಾಗಂತ ಸುಮ್ಮನೆ ಕೂರಕ್ಕಾಗತ್ತಾ? ನಮ್ಮ ಹತ್ರ ಆಗದೆ ಇರೋ ಕೆಲಸ ಯಾವುದೂ ಇಲ್ಲ. ನನ್ನ ಸ್ಕೂಟಿ ಇದೆ ಕಣೆ, ಹೆಚ್ಚಂದ್ರೆ 1 ಗಂಟೆ ಕೆಲಸ ಅಷ್ಟೇ. ಮಾಸ್ಕ್ ಹಾಕೊಂಡು ಜಾಕೆಟ್ ಹಾಕೊಂಡು ಸ್ಕೂಟಿಲಿ ಹೋದ್ರಾಯ್ತು ಕಣೆ. ಬೆಳಗ್ಗೆನೆ ಹುಡುಗನೋ ಹುಡುಗಿನೋ ಅಂತ ಯಾರಿಗೆ ಗೊತ್ತಾಗುತ್ತೆ? ಸಂಬಳ ಎಷ್ಟಂತೆ? 1 ತಿಂಗಳಿಗೆ 1,500. ಅಷ್ಟೇನಾ? ಅದೇನೆ, ಹಂಗ್ ಬಾಯ್ ಬಿಡ್ತಿದ್ಯಾ? 1,500 ಅಂದ್ರೆ ಸುಮ್ಮನೆ ಅನ್ಕೊಂಡಿದ್ಯಾ? 7,000ಕ್ಕೆ ನಮ್ಮಪ್ಪ ರಾತ್ರಿ ಎಲ್ಲ ನಿದ್ರೆಗೆಟ್ಟು ವಾಚ್ಮನ್ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಅಮ್ಮ 250 ರೂಪಾಯಿಗೆ ದೇವಸ್ಥಾನದ ಎದುರುಗಡೆ ಹೂ ಮಾರ್ತಾ ಇದ್ದಾರೆ. ನಾನು ಸುಮ್ಮನೆ ಕೂತು ತಿನ್ನೋದಕ್ಕಿಂತ 1,500 ಕೊಟ್ರೆ ಅವ್ರಿಗೆ ಹೆಲ್ಪ್ ಆಗುತ್ತಲ್ವಾ? ಅದು ನಿಜಾನೇ ಬಿಡು. ಅಂಜುನು ಫೀಲ್ ಮಾಡ್ಕೋತಾ ಇದ್ಲು, ತಾನು ಹೇಗಾದ್ರೂ ಮನೆ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅಂತ. ನಂಗೆ ನಿಮ್ನೆಲ್ಲ ನೋಡ್ತಾ ಇದ್ರೆ ನಾನು ಸ್ವಂತ ದುಡಿಮೆ ಮಾಡ್ಬೇಕು, ಕೈಲಾದಷ್ಟು ಕಾಸು ಕೂಡಿಡ್ಬೇಕು, ಅಗತ್ಯ ಬಿದ್ದಾಗ ಮನೆಯವ್ರಿಗೆ ಕೊಡ್ಬೇಕು ಅಂತ ಅನಿಸ್ತಿದೆ. ಲೇ, ಇದನ್ನೆಲ್ಲ ಅಂಜು ಹತ್ರ ಹೇಳ್ಬೇಡ. ಸಂಪಾದನೆ ಮಾಡಕ್ಕೆ ದೊಡ್ಡವರು ಅಂತ ನಾವಿದೀವಿ, ನಾವು ನೋಡ್ಕೋತೀವಿ. ನೀನು ಅಂಜು ಇವಾಗ ಸದ್ಯಕ್ಕೆ ಓದಿನ ಕಡೆ ಗಮನ ಕೊಡಿ. ಸಂಪಾದನೆ ಮಾಡೋ ಟೈಮ್ ಬಂದಾಗ ಇಬ್ರು ಕೂತು ಯೋಚನೆ ಮಾಡಿವ್ರಂತೆ. ಅಯ್ಯೋ ಬಿಡಕ್ಕ, ಇರೋದೇ 2 ಕಿವಿ, ಅದ್ರಲ್ಲೂ ಒಂದು ಹಾಳು ಮಾಡ್ಬಿಡ. ಕೊಡು, ಅಂಜು ಕೊಡ್ತೀನಿ, ನಡಿ. ಹೌದಾ? ಓಕೆ ಸರ್, ಕಳಿಸಿ. ಥ್ಯಾಂಕ್ ಯು ಸೋ ಮಚ್. ನಾನು ಪ್ರಿಂಟ್ ತಗೋತೀನಿ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಸರ್. ಏನಪ್ಪ ಕಾಂತ, ಆಗೇನೋ ಹೇಳ್ತಿದ್ರಿ? ಹಾ, ವಿಕ್ಕಿ ಆರ್ತಿ ಮಧ್ಯ ನೀವು ಬಿರ್ಜಾ ಓಟು. ಹಾ, ಆಗ ಇನ್ನೊಂದೇನು ಹೇಳಿದ್ರಿ? ವಿಕ್ಕಿನ ಹೊತ್ಕೊಂಡು ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರಾ? ನಿಮ್ಗೆ ಆಗುತ್ತಾ ಅವ್ರನ್ನ ಹೊರೋದಕ್ಕೆ? ಹೇಳ್ರಿ ಕಾಂತ, ಸುಮ್ಮನೆ ಬಿಡ್ರಿ. ಸರ್, ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಇದೆ. ಶ್ರೀಕಾಂತ, 1 ನಿಮಿಷ ಆಚೆ ಇರಿ. ಟೈಮ್ ಇಲ್ಲ, ಬೇಗ ಕಣ್ರಿ. ಈ ಮಂಗಳೂರು ಬಾಂಗಡ ಮೀನು ಅದೇನು ಪಾಕಡ ವ್ಯವಹಾರ ಮಾಡ್ತಾ ಇದ್ದಾನೆ ಅರ್ಥನೇ ಆಗ್ತಾ ಇಲ್ವಲ್ಲ. ನನಗೂ ಬಲೆ ಬೀಸಿ ಬೀಸಿ ಸಾಕಾಗೋಯ್ತು. ನನ್ನ ಬಲೆಗೆ ಬೀಳೋದೆಲ್ಲ ಅಂತಾನೆ. ನೆನ್ನೆ ಮೊನ್ನೆ ಬಂದವರು ಅಣ್ಣ ತಮ್ಮಂದಿರಿಗೆ ಇಷ್ಟು ಕ್ಲೋಸ್ ಆಗ್ತಾನೆ ಅಂದ್ರೆ ಈ ನನ್ನ ಮಗ ಸಾಮಾನ್ಯದವನಲ್ಲ.
ಇವನಿಗೆ ಯಾವುದಾದ್ರೂ ಒಳ್ಳೆ ಮರದ್ದು ಬೇರೆ ಎಳೆದು ಮದ್ದು ಹರಿದೇ ಪ್ರಜ್ವಲ್ ಏನಿದೆಲ್ಲ? ಬಾಸ್, ಇದು ನಿಮ್ಮೂರಲ್ಲಿರೋ ಮನೆ ಮತ್ತು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿರೋ ಡಾಕ್ಯುಮೆಂಟ್ಸ್. ನಾನು ಇದನ್ನ ಹಳೆ ರೆಕಾರ್ಡಿಂಗ್ ತೆಗೆಸಿ ಸ್ಕ್ಯಾನ್ ಮಾಡಿ ಪ್ರಿಂಟ್ಔಟ್ ತಗೊಂಡೆ. ಯಾವುದಕ್ಕೂ ನೀವು ಒಂದ್ಸಲ ಚೆಕ್ ಮಾಡಿ. ಅಲ್ಲ ಪ್ರಜ್ವಲ್, ಊರಲ್ಲಿರೋ ಪ್ರಾಪರ್ಟಿ ಟ್ಯಾಕ್ಸ್ಗೂ ಅಮ್ಮಂಗೂ ಏನ್ ಸಂಬಂಧ? ಇದರಿಂದ ನಮ್ಮ ಅಮ್ಮನ ಬಗ್ಗೆ ಏನ್ ಗೊತ್ತಾಗುತ್ತೆ? ಇಲ್ಲೇ ಇರೋದು ಸರ್ ಮ್ಯಾಟರ್. 1991ರಿಂದ 2021ರವರೆಗೆ ನಿಮ್ಮ ತಾಯಿ ಸುಹಾಸಿನಿ ಅವರ ಹೆಸರಿನಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿರೋ ರೆಕಾರ್ಡ್ ಇದೆ. ಅವರೇ GPI ಹೋಲ್ಡರ್ ಆಗಿ ಅಧಿಕಾರ ಕೂಡ ಪಡೆದಿದ್ದಾರೆ. ಪ್ರಜ್ವಲ್, ನೀವೇನ್ ಹೇಳ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ. ಇದರಲ್ಲಿ ಅಂತ ವಿಶೇಷತೆ ಏನಿದೆ? ಈ ಪ್ರಾಪರ್ಟಿಗೂ ಅಮ್ಮ ಮಿಸ್ ಆಗಿರೋದಕ್ಕೂ ಏನ್ ಸಂಬಂಧ ಇದೆ? ಏನ್ ಸಂಬಂಧ ಇದೆ ಅಂತ ಹೇಳಿದ್ರೆ 1990ರ ಹಿಂದಿನ ರೆಕಾರ್ಡ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, 1990ರ ಹಿಂದಿನ ರೆಕಾರ್ಡ್ಸ್ ನಲ್ಲಿ ಪ್ರಾಪರ್ಟಿ ಹೆಸರು ವೈದೇಹಿ ಅಂತ ಇದೆ. ಅಂದ್ರೆ 1981ರಿಂದ 1990ರವರೆಗೆ ಎಲ್ಲ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕೂಡ ವೈದೇಹಿ ಅನ್ನೋರ ಹೆಸರಲ್ಲಿದೆ. 1990ರಲ್ಲಿ ಇದ್ದ ವೈದೇಹಿ 1991ರಲ್ಲಿ ಸಡನ್ ಆಗಿ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋಗಿದ್ದಾರೆ ಅಂತ ಹೇಳಿ ಡೌಟ್ ಬರೋದು ಸಹಜವಲ್ಲ ಸರ್? ಅಂದ್ರೆ ನಮ್ಮ ಅಮ್ಮನ ಹೆಸರು ವೈದೇಹಿ ಅಂತನ? ಎಸ್ ಬಾಸ್, ಐ ಆಮ್ ಆಲ್ಮೋಸ್ಟ್ ಸರ್ಟನ್. ನನ್ನ ಪ್ರಕಾರ ಆ ವೈದೇಹಿ ಅನ್ನೋ ಹೆಸರಿನವರೇ ಮಿಸ್ ಆಗಿರೋ ನಿಮ್ಮ ತಾಯಿ ಆಗಿರ್ಬೇಕು. ದಿನ ಎಲ್ಲರಿಗಿಂತ ಬೇಗ ಬರ್ತಿದ್ದ ಸಾಹೇಬ್ರು ಇವತ್ತು ಲೇಟಾಗಿ ಬಂದಿದ್ದೀರಲ್ಲ, ಏನು ಸಮಾಚಾರ? ಓಹೋ, ಇವತ್ತು ನಮ್ಮ ರೂಪಕ್ಕೆ ಕೋಪ ಬಂದಿದೆ. ಆ ಕೋಪಕ್ಕೆ ಕಾರಣ ಏನು ಅಂತ ನಾವು ಮನುಷ್ಯರಾದವ್ರು ಕೇಳ್ಬೋದಾ? ನೀನೇ ಕಾರಣ ಮುನಿಯ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ತರ ಓವರ್ ಆಕ್ಟ್ ಮಾಡ್ಬೇಡ. ತಗೊಳಪ್ಪ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅನ್ನೋ ಹಂಗೆ ನೀನ್ ಕೋಪಕ್ಕೆ ನಾನು ಹೆಂಗ್ ಕಾರಣ ಆಗ್ತೀನಿ? ಅಷ್ಟಕ್ಕೂ ನೀನ್ ಕೋಪ ಮಾಡ್ಕೊಂಡಿರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಬಿಡು. ಅದಕ್ಕೆ ನೀನ್ ಫೇಮಸ್ ಅಲ್ವಾ? ನಾನೊಳ್ಳೆ ದಡ್ಡಿ ತರ ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಕಾರಣ ಕೇಳ್ತಾ ಇದೀನಿ. ನೀನ್ ಕೋಪ ಮಾಡ್ಕೊಳ್ಳೋದಕ್ಕೆ ಕಾರಣ ಬೇಕಿಲ್ಲ ಅನ್ನೋದು ಮರ್ತೋಗ್ಬಿಟ್ಟಿತ್ತು ನೋಡು. ಶರಾಪ ಮೂಲ್ಯ, ಆಫೀಸಿಗೆ ಬರ್ತೀನಿ ಅಂತ ಹೇಳಿದ್ಮೇಲೆ ಬರ್ಬೇಕು, ಬರಲ್ಲ ಅಂತ ಹೇಳಿದ್ರೆ ಬರಬಾರ್ದು. ಬರ್ತೀನಿ ಅಂತ ಸುಳ್ಳು ಹೇಳಿ ವೆಯ್ಟ್ ಮಾಡಿಸಿದ್ಯಲ್ಲ, ಯಾರು ಕೋಪ ಬರೋದಿಲ್ಲ ಹೇಳೋ ಇಡಿಯಟ್? ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರಿಗೆ ಇಡಿಯಟ್ ಅಂತಿದ್ಯಾ? ಹೇಳೋದಿದ್ರೆ ನೀವು ಅಮ್ಮಂಗೆ ಹೇಳು, ನಂಗಲ್ಲ. ಅಮೂಲ್ಯ. ಹಲೋ ಅಪ್ಪಣ್ಣ, ಕಿರ್ಚೋದಕ್ಕೆ ನಂಗೂ ಬರುತ್ತೆ. ಸ್ವಲ್ಪ ತಾಳ್ಮೆ ತಗೊಂಡು ನಾನು ಹೇಳೋದನ್ನ ಪೂರ್ತಿ ಕೇಳು. ನಾನು ಬೆಳಿಗ್ಗೆನೆ ಆಫೀಸಿಗೆ ಬರಬೇಕು ಅಂತ ರೆಡಿ ಆಗಿದ್ದೆ. ನಿಮ್ಮಮ್ಮನೇ ಇಲ್ದಿರೋ ರೀಸನ್ ಹೇಳಿ ನನ್ನನ್ನು ತಡೆದಿದ್ದು. ಫಸ್ಟ್ ಆಫ್ ಆಲ್ ನಿಮ್ಮಮ್ಮಂಗೆ ನಾನು ಆಫೀಸ್ಗೆ ಹೋಗೋದೇ ಇಷ್ಟ ಇಲ್ಲ, ಅದಕ್ಕೆ ತಡೆದಿದ್ದಾರೆ. ನಾನು ಆಫೀಸಿಗೆ ಬರ್ದೇ ಇರೋದಕ್ಕೆ ಕಾರಣ ನಿಮ್ಮಮ್ಮನೇ. ಅಮೂಲ್ಯ, ಅಮ್ಮನ ಬಗ್ಗೆ ಹೀಗೆ ಹಗುರವಾಗಿ ಮಾತಾಡಬೇಡ. ಅಮ್ಮ ಹಾಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ.